ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಜೊತೆಗೆ ಎಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹೌದು ಫ್ರೆಂಡ್ಸ್, ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇರೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈಗ ಏನಪ್ಪ ಅಂತಂದರೆ, ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣವನ್ನೇ ಯಾರೆಲ್ಲ ಕಾಯ್ತಾ ಇದ್ದೀರಾ, ಸೊ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಏನು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ? ಸೊ 5ನೇ ಕಂತಿನ ಹಣವನ್ನು ಕಾಯ್ತಾ ಇರೋರಿಗೆ ಸೊ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುವಂತಹ ಒಂದು ಸುದ್ದಿ ಅಂತಲೇ ಹೇಳ್ಬೋದು. ಸೊ 4ನೇ ಕಂತಿನ ಹಣವನ್ನು ಪಡೆದುಕೊಂಡು 5ನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ಎಲ್ರಿಗೂ ಕೂಡ ಈ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಸುದ್ದಿ ಇದು ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಬಾರಿ ಏನಿದೆ, ಭಾರಿ ಜನಕ್ಕೆ ಏನಾಗಿತ್ತು ಅಂತಂದರೆ 5ನೇ ಕಂತಿನ ಹಣ ಬರುತ್ತಾ ಇಲ್ವಾ ಅಂತ ತುಂಬಾ ಡೌಟ್ ಇತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಿಮ್ಮೆಲ್ರಿಗೂ ಕೂಡ ತಿಳಿದೇ ಇದೆ. ಸೊ ನಿಮಗೆ ತಿಳಿದಿರೋ ಹಾಗೆ ಹೊಸ ರೂಲ್ಸನ್ನು ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಆಲ್ರೆಡಿ ಓಲ್ಡ್ ವಿಡಿಯೋಗಳಲ್ಲಿ, ಲಾಸ್ಟ್ ವಿಡಿಯೋಗಳಲ್ಲಿ ಎಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಸಿಂಪಲ್ಲಾಗಿ ಹೇಳಬೇಕು ಅಂತ ಅನ್ನೋದಾದರೆ, ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ, ಜೊತೆಗೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿರೋರು ಏನಿದ್ದಾರೆ, ಅದ್ರ ಜೊತೆಗೆ ಇನ್ನೂ ಕೂಡ ಬೇರೆ ಬೇರೆ ರೂಲ್ಸ್ಗಳನ್ನು ಜಾರಿಗೆ ತಂದಿದೆ ಅಂತಲೇ ಹೇಳ್ಬೋದು. ಈ ಟ್ಯಾಕ್ಸ್ ಪೇಯರ್ಸ್ಗೆ ಅಮೌಂಟು ಬರೋದಿಲ್ಲ, ಜೊತೆಗೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿರೋರಿಗೆ ನಿಧಾನವಾಗಿ ಹಣ ಬರುತ್ತೆ. ಸೊ ಅದು ಕೂಡ ಲೇಟ್ ಅಂತಲೇ ಹೇಳ್ಬೋದು. ಇದೇ ರೀತಿ ಬೇರೆ ಬೇರೆಯಾಗಿ ರೂಲ್ಸನ್ನು ಜಾರಿಗೆ ತಂದಿದೆ ನಮ್ಮ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರ. ಈ ಬಾರಿ 5ನೇ ಕಂತಿನ ಹಣ ಯಾರಿಗೆ ಬರುತ್ತೆ, ಯಾರಿಗೆ ಇಲ್ಲ ಅಂತ ಬಹಳಷ್ಟು ಜನ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಕೊನೆಗೂ ಕೂಡ ನಿಮ್ಮ ಖಾತೆಗಳಿಗೆ 5ನೇ ಕಂತಿನ ಹಣ ಜಮಾ ಆಯಿತು. ಹೌದು ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಇನ್ನೂ ಅತಿ ಹೆಚ್ಚು ನಿಮಗೆ ತಿಳಿಸ್ಕೊಡ್ತೀನಿ. ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಸುದ್ದಿ ಇದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿಗೆ ಕಾಯ್ತಾ ಇದ್ದೀರಾ ಅಂತ ಅಂದರೆ, ಮಿಸ್ ಮಾಡ್ದಲೇ ಈ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ, ನೀವು ಕೊನೆವರೆಗೂ ಈ ಒಂದು ವಿಡಿಯೋವನ್ನು ನೋಡಿದ್ರೆ ನಿಮಗೇ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಬೇಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ, ಸೊ ಎಲ್ಲ ಮಹಿಳೆಯರಿಗೂ ಕೂಡ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ಒಂದು ವಿಡಿಯೋವನ್ನು ವಿಸಿಟ್ ಮಾಡ್ತಾ ಇದ್ದರೆ, ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ. ಹೌದು ಫ್ರೆಂಡ್ಸ್, ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮೆಲ್ರಿಗೂ ಕೂಡ ನಾನು ತಿಳಿಸಿರೋ ಪ್ರಕಾರ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಏನಿದ್ದಾರೆ, ಸೊ ಅವರು ಆದೇಶವನ್ನು ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಆರ್ಥಿಕ ಇಲಾಖೆಯ ಅಧಿಕಾರಿಗಳಿಗೆ ಆಗಿರ್ಬೋದು, ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಆಗಿರ್ಬೋದು, ಅವರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಕೂಡ ಆದೇಶವನ್ನು ನೀಡಿದ್ರು ಅಂತ ನಾನು ಇವಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಆದಷ್ಟು ಬೇಗ 5ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಅವರೆಲ್ರಿಗೂ ಕೂಡ ಒಂದು ಸ್ಟ್ರಿಕ್ಟ್ ಆದಂತಹ ಒಂದು ಆದೇಶವನ್ನು ನೀಡಿದರು. ಸೊ ಅದಕ್ಕಾಗಿ ಏನು ಮಾಡಿದ್ರು ಅಂತ ಅಂದರೆ, ಶನಿವಾರನೇ ಆಟೋ ಡೆಬಿಟ್ ಸೆಟ್ಟು ಮಾಡಿದ್ರಂತೆ. ಅಂತ ಅಂದರೆ ನಮಗೆ ಯಾವುದೇ ಕಂತಿನ ಹಣ ಬರಬೇಕು ಅಂತ ಅಂದರೂ ಕೂಡ ನಮ್ಮ ಖಾತೆಗಳಿಗೆ DBT ಮುಖಾಂತರನೇ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗೋದು.
ಆ ಕಾರಣಕ್ಕೋಸ್ಕರ ಏನು ಮಾಡಿದರು ಅಂತ ಅಂದರೆ, ನಿಮಗೆ ಆಲ್ರೆಡಿ ತಿಳಿಸಿರೋ ಪ್ರಕಾರ ನಿನ್ನೆ ಸಭೆ ಆಯಿತು ಅಂತಲೂ ನಾನು ತಿಳಿಸ್ಕೊಟ್ಟೆ. ಯಾವ್ದ್ರ ಬಗ್ಗೆ ಏನು ಎತ್ತ ಅಂತ ಎಲ್ಲ ತಿಳಿಸಿದೆ. ಸೊ ಹಾಗಾಗಿ ಏನು ಮಾಡಿರ್ತಾರೆ, ಯಾವತ್ತು ಅಂತ ಡೇಟ್ ಕೂಡ ಅನೌನ್ಸ್ ಮಾಡಿದ್ರು. ಅದರ ನಿಲುವಲ್ಲೇ ಏನು ಮಾಡಿದ್ದಾರೆ ಅಂತ ಅಂದರೆ, ಅವರು ನಿನ್ನೆನೇ ಆಟೋ ಡೆಬಿಟ್ ಸೆಟ್ಟನ್ನು ಮಾಡಿರ್ತಾರೆ. ಯಾವಾಗ ಹಣವನ್ನು ಬಿಡುಗಡೆ ಮಾಡಬೇಕು ಇಂಥ ದಿನಾಂಕ ಅಂತ ಫಿಕ್ಸ್ ಮಾಡಿದ್ಮೇಲೆ ಅವರು ಆಟೋ ಡೆಬಿಟ್ ಮುಖಾಂತರ ಡಿ-ಬಿ-ಟಿ ಮೂಲಕ ಹಣ ಟ್ರಾನ್ಸ್ಫರ್ ಆಗೋ ರೀತಿ ಸೆಟ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಅಂತ ಅಂದರೆ ಆನ್ಲೈನ್ ಮೂಲಕ ಬಿಡುಗಡೆ ಆಗೋದಕ್ಕೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಂದು ಏನಾಗಿದೆ ಅಂತ ಅಂದರೆ, ಭಾನುವಾರ, ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಇವತ್ತು ಹಾಲಿಡೇ ಅನ್ನೋದು ಗೊತ್ತೇ. ಇವತ್ತು ಭಾನುವಾರ ಆದರೂ ಕೂಡ ಕೆಲವರಿಗೆ ಹಣ ಬಿಡುಗಡೆ ಆಗಿದೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಈ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಏನು ನಿನ್ನೆ ಆಟೋ ಡೆಬಿಟ್ ಮುಖಾಂತರ ಒಂದು ಡಿ-ಬಿ-ಟಿ ಹಣವನ್ನು ಸೆಟ್ ಮಾಡಿದರು. ಸೊ ಆ ಒಂದು ಹಣ ಏನಾಗಿದೆ ಅಂತ ಅಂದರೆ, ಇವತ್ತು ಸಂಡೇ, ಬಟ್ ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳೋ ರೀತಿ ಸಂಡೇ ಆಗಲಿ ಹಾಲಿಡೇ ಆಗಲಿ ಯಾವುದೇ ಒಂದು ಲೆಕ್ಕಕ್ಕೆ ಬರೋದಿಲ್ಲ ಇಲ್ಲಿ. ಯಾಕೆ ಅಂತ ಅಂದರೆ, ಆಲ್ರೆಡಿ ಸೆಟ್ ಮಾಡಿ ಬಿಟ್ಟಿರೋ ಪ್ರಕಾರ ಇವತ್ತು ಕೆಲವರಿಗೆ ಹಣ ಬಿಡುಗಡೆ ಆಗಿದೆ ಅನ್ನೋ ಒಂದು ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಕೆಲವರಿಗೆ ಹಣ ಇವತ್ತು ಜಮಾ ಆಗಿದೆ. ಅವರ ಖಾತೆಗಳಿಗೆ 5ನೇ ಕಂತಿನ ಹಣ ಏನಿದೆ, ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಕೆಲವರಿಗೆ ಜಮಾ ಆಗಿದೆ ಅನ್ನೋ ಒಂದು ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಸಂಕ್ರಾಂತಿಗೆ 100% ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ ಅಂತ ಹೇಳಿದರು. ಬಟ್ ಶನಿವಾರನೇ ಆಟೋ ಡೆಬಿಟ್ ಸೆಟ್ಟನ್ನು ಮಾಡಿರೋ ಕಾರಣಕ್ಕಾಗಿ ಏನಾಗಿತ್ತು ಅಂತಂದರೆ, ಕೆಲವ್ರ ಖಾತೆಗಳಿಗೆ ಆಲ್ರೆಡಿ 5ನೇ ಕಂತಿನ ಹಣ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಟೈಮು 4ನೇ ಕಂತಿನ ಹಣ ಕೂಡ ಹೀಗೆ ಆಗಿತ್ತು. ಸೊ ಅವರು ಹೇಳಿದ ಡೇಟ್ ಒಂದು ದಿನ ಆದರೆ ಆ ಡೇಟ್ಗೂ ಮುಂಚೆನೇ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿತ್ತು ಅಂತಲೇ ಹೇಳ್ಬೋದು. ಅಂತಂದರೆ 100% ಆಗಿರಲಿಲ್ಲ. ಬಟ್ ಕೆಲವೊಬ್ಬರು ಖಾತೆಗಳಿಗೆ 4ನೇ ಕಂತಿನ ಹಣ ಕೂಡ ಇದೇ ರೀತಿ ಆಗಿತ್ತು. ಯಾಕೆ ಅಂತ ಅಂದರೆ, ನಾನು 4ನೇ ಕಂತಿನ ಹಣ ಬಿಡುಗಡೆ ಯಾವ ಡೇಟು ಅಂತ ಕೂಡ ಹೇಳಿದ್ದೆ. ಬಟ್ ಅದಕ್ಕೂ ಮುಂಚೆನೇ ಹಣ ಬಿಡುಗಡೆ ಆಗಿತ್ತು. ಯಾಕೆ ಅಂತಂದರೆ, ನಮ್ಮ ಅಕ್ಕಪಕ್ಕದವ್ರಿಗೆ ಆಲ್ರೆಡಿ ಹಣ ಬಂದಿತ್ತು. ಸೊ ಹಾಗಾಗಿ ಆವಾಗಲೂ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೆ, ಡೇಟ್ಗೂ ಮುಂಚೆನೇ ಹಣ ಬಿಡುಗಡೆ ಆಗಿದೆ ಅಂತ. ಸೊ ಇವಾಗಲೂ ಅಷ್ಟೇ ಫ್ರೆಂಡ್ಸ್, ಇವ್ರಿಗೂ ಏನಂತ ಹೇಳಿದ್ದು, ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಖಾತೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ಹಣ ಬಿಡುಗಡೆ ಅಂತ ಹೇಳಿದರು. ಬಟ್ ಆಟೋ ಸೆಟ್ ಮೂಲಕ ಇವರು ಟ್ರಾನ್ಸ್ಫರ್ ಮಾಡ್ತಿರೋ ಕಾರಣಕ್ಕಾಗಿ, ಅವರಲ್ಲೇ ಸೆಟ್ ಮಾಡಿ ಬಿಟ್ಟಿರೋ ಕಾರಣ ಕೆಲವರ ಖಾತೆಗೆ ಇವತ್ತು 5ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದೀಗ ಬಂದಿರುವಂತಹ ಒಂದು ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು. ನಮಗೆ ತಿಳಿದಿರೋ ಹಾಗೆ ಏನಪ್ಪ ಅಂತಂದರೆ, ಹೇಳಿರೋ ಮಾಹಿತಿ ಇದು, ಇವಾಗ ಬಂದಿರುವಂತಹ ಮಾಹಿತಿ ಇದು ಅಂತಲೇ ಹೇಳ್ಬೋದು. ಆಲ್ರೆಡಿ 5ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಕೆಲವೊಬ್ಬರ ಖಾತೆಗೆ ಅಂತ. 5ನೇ ಕಂತಿನ ಹಣ ಏನು ಜಮಾ ಆಗಿದೆ ಅಂತ ಬಹಳಷ್ಟು ಜನ ಟೆನ್ಷನ್ ಮಾಡ್ಕೊಳ್ತಾ ಇದ್ರು. ಅಂತ ಅಂದರೆ, ಇವಾಗ ಏನಂದರೆ, ಕೆಲವೊಬ್ರು ಖಾತೆಗೆ 5ನೇ ಕಂತಿನ ಹಣ ಜಮಾ ಆಗಿದೆ ಇವಾಗ ಆಲ್ರೆಡಿ. ಇದಕ್ಕೂ ಮುಂಚೆ ಏನು ಮಾಡ್ತಿದ್ರು ಅಂತ ಅಂದರೆ, ಬಹಳಷ್ಟು ಜನ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ರು. ಸೊ ಹಣ ಬರುತ್ತಾ ಇಲ್ವಾ, ಯಾವ ಡೇಟ್ಗೆ ಹಣ ಬರುತ್ತೆ ಅಂತ ಬಹಳಷ್ಟು ಜನ ಕನ್ಫ್ಯೂಷನಲ್ಲಿ ಇದ್ದರು ಅಂತಲೇ ಹೇಳ್ಬೋದು. ಏಕೆ ಅಂತ ಅಂದರೆ, ಕೆಲವೊಬ್ಬರಿಗೆ ಆಲ್ರೆಡಿ ಪೆಂಡಿಂಗ್ ಉಳ್ಕೊಂಡಿದೆ ಹಣಗಳು. ಇನ್ನೂ ಕೂಡ ಒಂದು ಕಂತಿನ ಹಣ ಬಂದರೆ ಇನ್ನೂ 2, 3, 4 ಕಂತು ಇನ್ನೂ ಕೂಡ ಬಂದಿಲ್ಲ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಏನಪ್ಪ ಅಂತಂದರೆ, ಈ ಸಲ ನೋಡೋಣ, ಎಲ್ಲರ ಖಾತೆಗೂ ಕೂಡ 100% ಹಣ ಬಂದೇ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆದರೆ ಇಲ್ಲಿ ಏನಾಗಿದೆ ಅಂತ ಅಂದರೆ, ಆಲ್ರೆಡಿ ಇವತ್ತು 5ನೇ ಕಂತಿನ ಹಣ ಬಿಡುಗಡೆ ಆಯಿತು. ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆ. ಒಂದು ವೇಳೆ ನಿಮಗೇನಾದರೂ ಹಣ ಜಮಾ ಆಗಿಲ್ಲ, ಬಂದಿಲ್ಲ ಅಂತ ಅಂದರೆ, ಯಾವುದೇ ಕಾರಣಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ, ಅವ್ರು ಕೊಟ್ಟಿರುವಂತಹ ಡೇಟು ಇನ್ನು ನಾಳೆ, ಸಂಕ್ರಾಂತಿ ಹಬ್ಬ ನಾಳೆ ಇರೋ ಕಾರಣ ನಾಳೆ ಹಣ ಜಮಾ ಆಗುತ್ತೆ ಅಂತ ಹೇಳಿದರು. ಬಟ್ ಒಂದಿನ ಮುಂಚೆ ಕೆಲವೊಬ್ಬರಿಗೆ ಫಾಸ್ಟಾಗಿ ಹಣ ಜಮಾ ಆಗೋ ಕಾರಣ ಕೆಲವೊಬ್ಬರು ಖಾತೆಗೆ ಹಣ ಜಮಾ ಆಗಿರುತ್ತೆ. ಸೊ ನೆಕ್ಸ್ಟ್ ನಾಳೆ ಎಲ್ಲರೂ ಖಾತೆಗೂ ಹಣ ಜಮಾ ಆಗುತ್ತೆ. ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾಳೆ ಸೋಮವಾರ ಆಗಿರೋ ಕಾರಣ ಜಮಾ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಸಂಡೇ ಆಗಿರ್ಬೋದು, ಹಾಲಿಡೇ ಆಗಿರ್ಬೋದು, ಮಂಡೇ ಆಗಿರ್ಬೋದು, ಮಂಡೇ ಕೂಡ ಹಾಲಿಡೇ ಇದೆ ಅಂತ ಇದು ಯಾವುದೂ ಕೂಡ ಮ್ಯಾಟ್ರ್ ಆಗಲ್ಲ. ಸೊ ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ.
ಯಾಕೆ ಅಂತ ಅಂದರೆ ನಾನು ಮೊದಲೇ ತಿಳಿಸ್ಕೊಟ್ಟೆ ನಿಮಗೆ, ಆಟೋ ಡೆಬಿಟ್ ಮೂಲಕ ಯಾವ ಕ್ಷಣದಲ್ಲಾದರೂ ಕೂಡ ನಿಮ್ಮ ಖಾತೆಗೆ ಹಣ ಬರ್ಬೋದು. ಅವರು ಆಲ್ರೆಡಿ ಸೆಟ್ ಮಾಡಿ ಬಿಟ್ಟಿದ್ರೆ ಸಾಕು. ಸೊ ಯಾವಾಗ ಬೇಕಿದ್ರೂ ನಿಮ್ಮ ಖಾತೆಗಳಿಗೆ ಹಣ ಬರ್ಬೋದು. ಸೊ ಅದರಲ್ಲಿ ಯಾವುದೇ ರೀತಿ ಡೌಟ್ ಇರೋದಿಲ್ಲ. ಇನ್ನು ಕೆಲವರಿಗೆ ಡೌಟ್ ಬರ್ಬೋದು. ಇವಾಗ ಆಲ್ರೆಡಿ ಏನಪ್ಪ ಅಂತಂದರೆ ಹಣ ಜಮಾ ಆಗಿದೆ ಅಂತ ಹೇಳ್ತಿದ್ದೀರಾ. ಸೊ ಯಾವ ಡಿಸ್ಟಿಕ್ಗಳಿಗೆ ಆಗಿದೆ ಅಂತ ನೀವು ಕೇಳ್ಬೋದು. ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನು ನೀಡಿಲ್ಲ. ಬಟ್ ಏನಂತ ಹೇಳಿದ್ದಾರೆ ಅಂತ ಅಂದರೆ, ಜಿಲ್ಲೆಗಳು ಏನಿದೆ, ಯಾವ ಜಿಲ್ಲೆಗೆ ಆಗಿದೆ ಅಂತ ನಿಮಗೆ ಡೌಟ್ ಬಂದರೂ ಕೂಡ ಇಲ್ಲಿ ಅವರು ಅನೌನ್ಸ್ ಮಾಡಿದ್ದು ಏನಂತ ಅಂತ ಅಂದರೆ, ಸೊ ಇವತ್ತಾಗಿರುವಂತಹ ಜಿಲ್ಲೆಗಳ ವಿವರವನ್ನು ಅವರು ನೀಡಿಲ್ಲ. ಬಟ್ ಆಲ್ ಓವರ್ ಕರ್ನಾಟಕ ನಾಳೆ ಆಗುತ್ತೆ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ನಾನು. ಸೊ ಡೇಟ್ ಆಗಿರ್ಬೋದು, ಯಾವ ಜಿಲ್ಲೆಗಳಿಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಮತ್ತೊಮ್ಮೆ ಹೇಳಬೇಕು ಅಂತ ಅಂದರೆ, ಆಲ್ ಓವರ್ ಕರ್ನಾಟಕ, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಜಿಲ್ಲೆಗಳಿವೆ, ಸೊ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಅಂತಲೇ ಹೇಳಿದರು. ಸೊ ಯಾಕಂದರೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಅಂತಲೇ ಹೇಳ್ಬೋದು. ಸೋಮವಾರ ಅಥವಾ ಮಂಗಳವಾರ ಬರ್ಬೋದು. ನಿಮಗೆ ಸೋಮವಾರನೇ ಬರಬೇಕು ಅಂತ ಏನಿಲ್ಲ. ಸೊ ಮಂಗಳವಾರನೂ ಕೂಡ ನಿಮಗೆ ಹಣ ಬರ್ಬೋದು. ಏಕೆ ಅಂತ ಅಂದರೆ ಇಲ್ಲಿ DBT ಮುಖಾಂತರ ಸೆಟ್ ಮಾಡೋ ಕಾರಣ, ಅದ್ರ ಜೊತೆಗೆ RBI ಗೈಡ್ಲೈನ್ಸ್ ಏನಿರುತ್ತೆ, ಸೊ ಅದ್ರ ಮುಖಾಂತರ ಅವರು ಹಣವನ್ನು ಜಮಾ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಎಲ್ಲರಿಗೂ ಒಂದೇ ಸಲ ಮಾಡೋದಕ್ಕೆ ಆಗೋದಿಲ್ಲ. RBI ಗೈಡ್ಲೈನ್ಸ್ ಪ್ರಕಾರನೇ ಅವರು ಹಣವನ್ನು ರಿಲೀಸ್ ಮಾಡೋ ಕಾರಣಕ್ಕಾಗಿ ಸ್ವಲ್ಪ ಸ್ವಲ್ಪ ಡಿಸ್ಟಿಕ್ಗಳಿಗೆ, ಆಲ್ ಓವರ್ ಕರ್ನಾಟಕ ಅಂತ ಹೇಳಿದ್ದಾರೆ. ಬಟ್ ಆಲ್ ಓವರ್ ಕರ್ನಾಟಕಕ್ಕೂ ಕೂಡ ಲಿಮಿಟೇಷನ್ಸಲ್ಲಿ ಅವರು ಬಿಡುಗಡೆ ಮಾಡ್ತಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜಾಸ್ತಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸೋಮವಾರ ಹಣ ಬರಲಿಲ್ಲ ಅಂತ ಅಂದರೆ ಮಂಗಳವಾರ ಬರುತ್ತೆ. ಸೊ ಮಂಗಳವಾರ ಬರಲಿಲ್ಲ ಅಂದ್ರೂ ಕೂಡ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಈ ಒಂದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿ 15 ದಿನಗಳವರೆಗೂ ಕೂಡ ಟೈಮ್ ಇರುತ್ತಂತೆ. ಸೊ ಒಂದು ಕಂತಿನ ಹಣ ಬಿಡುಗಡೆ ಆಯಿತು ಅಂತ ಅಂದರೆ 15 ದಿನಗಳ ಕಾಲಾವಕಾಶ ಇರುತ್ತಂತೆ ಆ ಒಂದು ಹಣ ಅವ್ರಗಳ ಖಾತೆಗೆ ಜಮಾ ಆಗೋದಕ್ಕೆ. ಸೊ ಹಾಗಾಗಿ ಯಾರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾರೆಲ್ಲ KYCಯನ್ನು ಮಾಡಿಸ್ಕೊಂಡಿದ್ದೀರಾ, ಸೊ ಅಂಥವ್ರಿಗೆ ಆದಷ್ಟು ವೇಗವಾಗಿ ನಿಮಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.